ವಿದ್ಯಾರ್ಥಿಗಳೇ, ನೀವು 8ನೇ ತರಗತಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗುಣ ಅಂದ್ರೆ 1ರಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಂಬರು. ಹೌದಾ? 1, 2, 3 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಈ ಒಂದು ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಕ್ಯಾಪಿಟಲ್ ಲೆಟರ್ ಎನ್ ಎಂಬ ಸಂಕೇತದಿಂದ ಏನ್ ಮಾಡ್ತೀವಿ, ಇಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ, ಸೂಚಿಸ್ತೀವಿ. ಹಾಗಿದ್ರೆ ಪೂರ್ಣ ಸಂಖ್ಯೆಗಳ ಗಣ 0 ಯಾಕೆ ಸೇರ್ಕೊಂಡಿಲ್ಲ? 0 ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆಗಳ ಗಣ 0 ಇಂದ ಕಂಟಿನ್ಯೂ ಆಗುತ್ತೆ. 1, 0, 1, 2, 3 ಈ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ. ಹಾಗಿದ್ರೆ ಇಲ್ಲಿ ಪೂರ್ಣ ಸಂಖ್ಯೆಗಳ ಗಣವನ್ನು ನಾವು ಇಂಗ್ಲಿಷ್ ಅಲ್ಲಿ ಹೋಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಅದನ್ನ W ಎಂಬ ಸಂಕೇತದಿಂದ ಏನ್ ಮಾಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಅದೇ ರೀತಿಯಾಗಿ ಮತ್ತೆ ಏನ್ ಮಾಡ್ತೀವಿ, ನಾವಿಲ್ಲಿ 0 ಸೇರಿಸ್ಕೊತೀವಿ. ಈ ಕಡೆ ಧನ ಸಂಖ್ಯೆಗಳು ಮುಂದುವರಿತಾ ಹೋಗ್ತವೆ, ಈ ಕಡೆ ಋಣ ಸಂಖ್ಯೆಗಳು ಮುಂದುವರಿತಾ ಹೋಗ್ತವೆ. ಇದನ್ನ ನಾವು ಪೂರ್ಣಾಂಕಗಳ ಗಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದನ್ನ ನಾವು Z ಎಂಬ ಸಂಕೇತದಿಂದ ಗುರುತಿಸ್ತೀವಿ, ಪೂರ್ಣಾಂಕಗಳ ಗಣವನ್ನ. ಅದೇ ರೀತಿಯಾಗಿ ನಾವು ಎಲ್ಲ ಒಂದು ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳ ಗಣ, ಇನ್ನೊಂದು ಪೂರ್ಣ ಸಂಖ್ಯೆಗಳ ಗಣ, ಇನ್ನೊಂದು ಏನು ಪೂರ್ಣಾಂಕಗಳ ಗಣ, ಭಾಗಲಬ್ಧ ಸಂಖ್ಯೆಗಳ ಗಣ. ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ PYQ ರೂಪದಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳು, ಅಂತಂದ್ರೆ ಅಂಶ ಮತ್ತೆ ಛೇದ ಎರಡನ್ನೂ ಒಳಗೊಂಡಿರತಕ್ಕಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳ ಗಣ ಅಂತ ಹೇಳಿ ಕರಿತಾ ಹೋಗ್ತೀವಿ. ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. PYQ ರೂಪದಲ್ಲಿ ಇರಬೇಕು, ಅಂಶ ಮತ್ತು ಛೇದವನ್ನು ಹೊಂದಿದ್ರೆ ನಾವು ಅದನ್ನ ಭಾಗಲಬ್ಧ ಸಂಖ್ಯೆಗಳ ಗಣ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗಳ ಗಣ. ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ರೆ ನೀವು ಕರ್ಣಿ, ರೂಟ್ ಅಂತಕ್ಕಂಥ ಒಂದು ಸಂಕೇತವನ್ನ ಕೇಳಿರ್ತೀರಿ. ಹೌದಾ? ವರ್ಗಗಳು ಮತ್ತು ವರ್ಗಮೂಲಗಳು ಅಂತಕ್ಕಂಥ ಒಂದು 8ನೇ ತರಗತಿಯಲ್ಲಿ ಇರ್ತಕ್ಕಂತಹ ಒಂದು ಪಾಠ. ಈ ಸಂಕೇತವನ್ನ ನೋಡಿರ್ತೀರಿ ನೀವು. ವರ್ಗ ಸಂಖ್ಯೆಯ ಸಂಕೇತ ಆಗಿರುತ್ತೆ. √2, √3, √5 ವರ್ಗ ಸಂಖ್ಯೆಗಳನ್ನ ಬಿಟ್ಟು ಉಳಿದಿರ್ತಕ್ಕಂತಹ ಒಂದು ರೂಟ್ ನ ಒಳಗಡೆ ಇದ್ರೆ ನಾವು ಅದನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ವರ್ಗ ಸಂಖ್ಯೆಗಳು ಯಾವ್ಯಾವ್ದು ಹಾಗಾದ್ರೆ 4, 9, 25, 16 ಇವ್ಯಾವುದು ಸಹ ರೂಟ್ ನ ಒಳಗಡೆ ಇದ್ರೆ ರೂಟಿಂದ ಹೊರಗೆ ಬರ್ತವೆ. ಆದ್ರೆ ಇವ್ಯಾವುದೇ ಕಾರಣಕ್ಕೂ 4 ಅಂತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ. 2 ಆಗ್ಲಿ, 3 ಆಗ್ಲಿ, 5 ಆಗ್ಲಿ, 7 ಆಗ್ಲಿ ಅವು ಅಭಾಗಲಬ್ಧ ಸಂಖ್ಯೆಗಳು. ಯಾಕೆ ಅಂತಂದ್ರೆ ಅವು ಯಾವುದನ್ನು ಕೂಡ ರೂಟಿಂದ ಹೊರತೆಗ್ಲಿಕ್ಕೆ ಬರೋದಿಲ್ಲ. ಅದೇ ನೋಡಿ √9 ಅಂತಕ್ಕಂಥದ್ದು ವರ್ಗ ಸಂಖ್ಯೆ. ಅದನ್ನ ಹೊರ ತೆಗೆದ್ರೆ ಎಷ್ಟು ಬರುತ್ತೆ? ವರ್ಗಮೂಲ ಅದರ 3 ಬರುತ್ತೆ. ಆದ್ರಿಂದ ಅಭಾಗಲಬ್ಧ ಸಂಖ್ಯೆಗಳ ಗಣ ಎನ್ನು, ಹೋಲ್ ನಂಬರ್ಸ್, ನೆಕ್ಸ್ಟ್ ಪೂರ್ಣಾಂಕಗಳ ಗಣ, ಅಭಾಗಲಬ್ಧ ಸಂಖ್ಯೆಗಳ ಗಣ, ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನ Q ಅಂತಲೂ ಈ ರೀತಿಯಾಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ಗುರುತಿಸಿ ಕೊನೆಗೆ ಒಂದು ಇವೆಲ್ಲ ಒಟ್ಟಿಗೆ ಒಂದು ದೊಡ್ಡ ಗಣ ಅಂತ ಹೇಳಿ ಕರಿತೀವಿ. ಅದನ್ನ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಆ ಗಣ ವಾಸ್ತವ ಸಂಖ್ಯೆಗಳ ಗಣ ಅಂತ ಹೇಳಿ ಕರಿತೀವಿ. ವಾಸ್ತವ ಸಂಖ್ಯೆಗಳ ಗಣ ಅಂತ ಹೇಳಿ ಕರಿತೀವಿ. ಗಣವನ್ನು ನಾವು ಯಾವಾಗಲೂ ಅಷ್ಟೇ ಫ್ಲವರ್ ಬ್ರಾಕೆಟ್ ನ ಒಳಗಡೆ ಕರಿತಾ ಹೋಗ್ತೀವಿ. ಉದಾಹರಣೆ ಒಂದನ್ನ ತೋರಿಸ್ತೀನಿ ಅಷ್ಟೇನೆ. 3 ಈ ರೀತಿಯಾಗಿ ನಮಗೆ ಗಣವನ್ನ ನಾವು ಫ್ಲವರ್ ಬ್ರಾಕೆಟ್ ನ ಒಳಗಡೆ ಬರಿತೀವಿ. ಹಾಗಿದ್ರೆ ನಿಮಗೆ ಇಷ್ಟು ಒಂದು ಬೇಸಿಕ್ ಆಗಿರ್ತಕ್ಕಂತಹ ಒಂದು ಅಂಶಗಳು ನಿಮಗೆ ಗೊತ್ತಾಯ್ತು. ಹೌದಾ? ಈಗ ನಾವು ಮಾಡ್ತಕ್ಕಂತಹ 9ನೇ ತರಗತಿಯಲ್ಲಿ ಪಾಠ ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿ ಅಂತಂದ್ರೆ ಅಷ್ಟು ಏನ್ ಮಾಡ್ತಾನೆ, ನಿಮಗೆ ಒಂದು ಚೀಲ ತುಂಬಿಕೊಂಡು ಒಬ್ಬನು ಏನ್ ಮಾಡ್ತಾನೆ, ಸತ್ಯ ಮುಗಿಸಿ ಹೊತ್ಕೊಂಡು ಹೋಗ್ತಾನೆ. ಯಾರಿಗೆ ಏನೇನ್ ಬೇಕು ಎಲ್ಲ ಕೊಡ್ತಾನೆ. ಒಬ್ರಿಗೆ ಭಾಗಲಬ್ಧ ಸಂಖ್ಯೆ ಬೇಕು, ಒಬ್ರು ಅಭಾಗಲಬ್ಧ ಸಂಖ್ಯೆ ಬೇಕು ಎಲ್ಲ ಏನ್ ಮಾಡ್ತಾನೆ, ಹಂಚ್ತಾ ಹೋಗ್ತಾನೆ ಸತ್ಯಮೂರ್ತಿ. ಹೌದಾ? ಅವನಿಗೆ ಏನು ಉಳಿಯೋದೇ ಇಲ್ಲ, ಬರೀ ಖಾಲಿ ಚೀಲವನ್ನ ಉಳ್ಕೊಂಡ್ಬಿಡ್ತಾನೆ. ಹೌದಾ? ಈ ರೀತಿಯಾಗಿ ಏನ್ ಮಾಡ್ತೀನಿ, ಒಂದು ಚೀಲದಲ್ಲಿ ತುಂಬಿಕೊಂಡು ಒಂದು ಚೀಲದಲ್ಲಿ ತುಂಬತಕ್ಕಂತಹ ಒಂದು ಅಂಶವೇ ನಾವಿಲ್ಲಿ ಏನಂತ ಕರಿತೀವಿ, ವಾಸ್ತವ ಸಂಖ್ಯೆಗಳು. ಕ್ಯಾಪಿಟಲ್ R ಅಂತ ಹೇಳಿ ಕರಿತೀವಿ. ಕ್ಯಾಪಿಟಲ್ R ಅಂತ ಹೇಳಿದ್ರೆ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಆ ರಿಯಲ್ ನಂಬರ್ಸ್ ನ ವಾಸ್ತವ ಸಂಖ್ಯೆಗಳ ಅಷ್ಟು ಅಂಶಗಳು ಯಾವ್ದ್ರಲ್ಲಿ ಇರ್ತವೆ, ಆ ಒಂದು ಅಂಶದಲ್ಲಿ ಇರುತ್ತೆ, ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಇರುತ್ತೆ. ಏನು ಈಗ ಹೆಂಗೆ ಸತ್ಯಮೂರ್ತಿ ಅವ್ರ ಅಪ್ಪ, ಅಮ್ಮ, ಅಕ್ಕ, ತಂಗಿ ಅವರಿಷ್ಟರ ಜೊತೆಗೆ ಸತ್ಯಮೂರ್ತಿ ಹೇಗಿದಾನೋ ಅದೇ ರೀತಿ ಏನಾಗ್ತದೆ ಇಲ್ಲಿ ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆಗಳು ಮತ್ತೆ ಇನ್ನೊಂದು ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಇವೆಲ್ಲ ಇಷ್ಟು ಜನರು ಇರ್ತಾರೆ. ಜನರು ಯಾರ್ಯಾರು? ಸ್ವಾಭಾವಿಕ ಸಂಖ್ಯೆ ಇರ್ತಕ್ಕಂಥ ಗಣ, ಪೂರ್ಣ ಸಂಖ್ಯೆಗಳ ಗಣ, ನೆಕ್ಸ್ಟ್ ಪೂರ್ಣಾಂಕಗಳ ಗಣ, ಭಾಗಲಬ್ಧ ಸಂಖ್ಯೆಗಳ ಗಣ, ಅಭಾಗಲಬ್ಧ ಸಂಖ್ಯೆಗಳ ಗಣ. ಇವರಿಷ್ಟು 5ರಿಂದ 6
ಒಂದು ಉಸ್ತುವಾರಿನಲ್ಲಿ ಇರ್ತಾರೆ, ವಾಸ್ತವ ಸಂಖ್ಯೆಗಳ ಒಂದು ಉಸ್ತುವಾರಿನಲ್ಲಿ ಇರ್ತಾರೆ. ಅವರೇ ಮೇಲ್ ಯಜಮಾನ ಅದರಲ್ಲಿ. ಹಾಗಾದ್ರೆ ಇಲ್ಲಿ ನಾವು ಒಂದು ಸಂಖ್ಯಾ ರೇಖೆಯ ಮೇಲೆ ಕೂಡ ನಾವು ಮಾಡ್ತಾ ಬಂದಿದ್ದೀವಿ ಮಕ್ಕಳ. 8ನೇ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತು ಮಾಡೋದು. ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ 7/4 ನ ಗುರುತು ಮಾಡಿ ಅಂತ ಹೇಳಿ ಕೊಡ್ತಾರೆ. ಇಲ್ಲಿ 7 ಪಾರ್ಟ್ ನ ಮಾಡ್ಕೊಬೇಕು. 7 ಪಾರ್ಟ್ ನ ಮಾಡ್ಕೊಂಡ್ರೆ ನಮಗೆ ಒಂದು ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಯನ್ನು ನಾವು ಗುರುತು ಮಾಡಬಹುದು. ಇಲ್ಲಿ ಎಷ್ಟು ಧನ ಸಂಖ್ಯೆ ಆಗಿರೋದ್ರಿಂದ ಈ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಇಲ್ಲಿ 1/4, 2/4, 3/4, 4/4, 5/5, 6/6, ನೆಕ್ಸ್ಟ್ 4 ಇಲ್ಲಿ, ನೆಕ್ಸ್ಟ್ 7/4. ನೋಡ್ರಿ ಇಲ್ಲಿ 7/4 ಅಂತಕ್ಕಂಥ ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಅದು ಪ್ಲಸ್ ಚಿಹ್ನೆಯನ್ನು ಹೊಂದಿರೋದ್ರಿಂದ ನಮ್ಮ ಸಂಖ್ಯಾ ರೇಖೆ ಯಾವ ಕಡೆಯಿಂದ ಹೋಗುತ್ತೆ, ಈ ಎಡಭಾಗದಿಂದ ಬಲಭಾಗಕ್ಕೆ ಹೋಗುತ್ತೆ. ಅದೇ ರೀತಿ ಏನಾದ್ರು -7/4 ಇದೆ ಅಂತ ಹೇಳಿದ್ರೆ ಸಂಖ್ಯಾ ರೇಖೆ ನಮಗೆ ಬಲಭಾಗದಿಂದ ಎಡಭಾಗಕ್ಕೆ ಹಾದು ಹೋಗುತ್ತೆ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ನಾವು ನೇರ ಮಾರ್ಕ್ ಈ ಕಡೆ ಬರುತ್ತೆ. ಇಲ್ಲಿ 0 ಅಂತ ಹೇಳಿ ತಗೊಂಡ್ರೆ ಇಲ್ಲಿ ಏನಾಗುತ್ತೆ, -1/4, -2/4, -3/4, -4/4, -5/4, -6/4, ನೆಕ್ಸ್ಟ್ -7/4. ಹಾಗಾದ್ರೆ ನಮಗೆ ಕೊಟ್ಟಿರ್ತಕ್ಕಂತಹ ಭಾಗಲಬ್ಧ ಸಂಖ್ಯೆ ಎಲ್ಲಿದೆ, ಇಲ್ಲಿದೆ ನೋಡಿ. ಇಲ್ಲಿ ನಾವು ಭಾಗಲಬ್ಧ ಸಂಖ್ಯೆ ಇದೆ ಅಂತ ಹೇಳಿ ಸಂಖ್ಯಾ ರೇಖೆಯ ಮೇಲೆ ಗುರುತು ಮಾಡಬಹುದು. ಧನ ಚಿಹ್ನೆಯನ್ನ ಕೊಟ್ಟಿದ್ರೆ ಈ ಕಡೆಯಿಂದ ಆಗಿ ಹೋಗುತ್ತೆ. ಛೇದ ಸಮ ಇರುತ್ತೆ, ಅಂಶಗಳು ಮಾತ್ರ ವೇರಿಯೇಷನ್ ಆಗ್ತವೆ. ಸ್ವಲ್ಪ ಗಮನಿಸಿ, ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತು ಮಾಡೋದು ತುಂಬಾ ಸುಲಭ. ಅಲ್ಲಿ ಏನಾಗುತ್ತೆ, ಅಂಶಗಳು ಮಾತ್ರ ವೇರಿಯೇಷನ್ ಆಗ್ತಿದ್ದೇವೆ. 1/4 ಹೌದಾ, 2/4, 3/4, ಛೇದ ಮಾತ್ರ ಹಾಗೆ ಇದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಏನ್ ಮಾಡ್ಬೇಕು, ನಾವಿಲ್ಲಿ ಗುರುತು ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇಲ್ಲಿ ನಾವು ಏನ್ ಮಾಡೋಣ, ಇಷ್ಟು ನಿಮ್ಗೆ ಬೇಸಿಕ್ ನಿಮ್ಗೆ ಗೊತ್ತಾಯ್ತು. ಸಂಖ್ಯಾ ರೇಖೆ ಮೇಲೆ ಹೇಗೆ ಮಾಡೋದು ನಿಮ್ಗೆ ಮಕ್ಕಳೇ ಗೊತ್ತಾಯ್ತು. ಈಗ ಅಭ್ಯಾಸ 1.1 ನಾನು ಮಾಡ್ತಿದ್ದೀನಿ. ಇದ್ರ ಇವತ್ತು ಹೋಗಿ ಏನ್ ಮಾಡ್ಬೇಕು, ಯಾವ ಲೆಕ್ಕ ಮಾಡಿಲ್ಲ ಅನ್ನೋದನ್ನ ನೀವು ಮನೆಯಲ್ಲಿ ಹೋಗಿ ಮಾಡ್ಕೋಬೇಕಾಗುತ್ತೆ. 0 ಒಂದು ಭಾಗಲಬ್ಧ ಸಂಖ್ಯೆಯೇ ಅಂತ ಹೇಳಿ ಕೇಳಿದರೆ ಅದನ್ನ p/q ರೂಪದಲ್ಲಿ ಬರಬಹುದೇ? p/q ಒಂದು ಭಾಗಲಬ್ಧ ಸಂಖ್ಯೆ, ಹೌದು. p/q ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಅಂಶ ಮತ್ತು ಛೇದ ಎರಡನ್ನೂ ಒಳಗೊಂಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ. p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗುವಂತಹ ಎಲ್ಲ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ, ಇಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ 0 ಕ್ವಶನ್ ಕೇಳಿದರೆ ಅವರು 0 ಒಂದು ಭಾಗಲಬ್ಧ ಸಂಖ್ಯೆನಾ? ಹೌದು, 0 ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆಂದ್ರೆ 0ಯಿಂದ ಯಾವುದೇ ಸಂಖ್ಯೆಯನ್ನು ಕೂಡ ನಮಗೆ ಭಾಗಿಸಲಿಕ್ಕೆ ಬರೋದಿಲ್ಲ, ಹೌದಾ? ಎಕ್ಸಾಂಪಲ್ 0/2 0 ಅಂಶದಲ್ಲಿದೆ, ಉತ್ತರ ಏನಾಗುತ್ತೆ, ಇಲ್ಲಿ ನಾವು ಈಸಿಯಾಗಿ 0 ಅಂತ ಹೇಳಿ ಬರೆಯುವುದು. 0 ಒಂದು ಭಾಗಲಬ್ಧ ಸಂಖ್ಯೆ. p/q ರೂಪದಲ್ಲಿ ವ್ಯಕ್ತಪಡಿಸಬಹುದೇ? ಹೌದು. 0/2, 0/4, 0/5 ಏನಾದ್ರೂ ಬರೀಬಹುದು. ಈ ರೀತಿಯಾಗಿ ನಾವೇನ್ ಮಾಡಬೇಕು, ಮೊದಲನೇ ಪ್ರಶ್ನೆಯಿಂದ ನಾವು ಬಿಡಿಸ್ತಾ ಹೋಗ್ಬೋದು. ಈಗ ಇನ್ನೊಂದು ಪ್ರಶ್ನೆ ಇದೆ, 3 ಮತ್ತು 4ರ, ಇದು ತುಂಬಾ ಇಂಪಾರ್ಟೆಂಟ್. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆ ಬರೆಯಿರಿ ಅಂತ ಹೇಳ್ತಾರೆ. 6 ಭಾಗಲಬ್ಧ ಸಂಖ್ಯೆ ಬರೆಯಿರಿ. ಇದನ್ನ ನಿಮ್ಗೆ ಕ್ಲಾಸ್ ಅಲ್ಲಿ ಮಾಡಿರ್ತಾರೆ, ಆದ್ರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಎಷ್ಟು ಕೇಳಿದ್ರೆ ಅವರು 6 ಭಾಗಲಬ್ಧ ಕೇಳಿದ್ದಾರೆ, ಹೌದಾ? ನಾವಿಲ್ಲಿ ನಮ್ಗಿದು ಒಂದು ಕಂಡೀಷನ್, ಎಷ್ಟು ನಂಬರ್ನ ಭಾಗಲಬ್ಧ ಸಂಖ್ಯೆಗಳನ್ನ ಕೇಳ್ರಿ ಅಂತ ಹೇಳಿರ್ತಾರೋ ಅಷ್ಟಕ್ಕೆ 5 ಕೊಟ್ಟಿದ್ರೆ 5, 6 ಕೊಟ್ಟಿದ್ರೆ 6, 7 ಕೊಟ್ಟಿದ್ರೆ 7, 8 ಕೊಟ್ಟಿದ್ರೆ 8, ಅದಕ್ಕೆ ಒಂದು ಪಕ್ಕದ ಬಂದ್ರೆ ಸಾಲ ತಗೊಂಬರಿ. ಅದಕ್ಕೊಂದು ಏನು ಬಂದ್ರು ಕೂಡ, ಎಷ್ಟು ಕೇಳಿದ್ರು ಕೂಡ ಒಂದನ್ನ ಏನ್ ಮಾಡ್ಬೇಕು, ನೀವು ಆಡ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಒಂದನ್ನ ಆಡ್ ಮಾಡ್ಕೊಳ್ಳಿ. ಇವೇನು ಒಂದು ಎಲ್ಲೇದು, ಈ 3ನ್ನ ನಾವು 3/1 ಅಂತ ಬರಿಬಹುದು. 4ನ್ನ ನಾವು 4/1 ಅಂತ ಹೇಳಿ ಬರಿಬಹುದು, ಹೌದಲ್ವಾ? ಆದ್ರಿಂದ ಛೇದದಲ್ಲಿ ಎಷ್ಟಿದೆ, ಇಲ್ಲಿ 1 ಇದೆ. ಇಲ್ಲಿ ಏನ್ ಮಾಡ್ಬೇಕು, ಒಂದನ್ನ ಆಡ್ ಮಾಡಿ. ಮಿಸ್ 3/2 ಬಂದಿರುತ್ತೆ, ಅವಾಗ 2ನ ಆಡ್ ಮಾಡಿ. ಗೊತ್ತಾಯ್ತಾ? ಈ ರೀತಿಯಾಗಿ ನಾವು ಮಾಡ್ಕೋಬೇಕು. ಈಗ ಬೇಕಾದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಇಲ್ಲಿ 8ನ್ನ ಬರೀತೀವಿ. 3/1 ಮತ್ತು 4/1 ಛೇದ ಒಂದನ್ನು ಸೇರಿಸಿ, ಛೇದ ಒಂದನ್ನು ಸೇರಿಸಿ ಇದಕ್ಕೆ 7 ಆಯ್ತು. 3 ಇದು ಲೆಕ್ಕ.
ಎಷ್ಟು 21. ಮತ್ತೆ ಇಲ್ಲಿ ಎಷ್ಟಿದೆ 4 ಇದೆ. ಈಕ್ವಲ್ಸ್ ಹಾಕಿದ್ದೀನಿ, ಮತ್ತೆ ಛೇದದಲ್ಲಿ 7 ತಗೊಂಡಿದ್ದೀನಿ. ಆ 7 ಇಲ್ಲೇನು ಬಂದಿರುತ್ತೋ 7ನ ಈ ನಂಬರ್ಗೆ ಗುಣಿಸಿ ಅಂಶದಲ್ಲಿ ಬರೀಬೇಕು. 7 4 28. ಅವರು 6 ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ. ಆದರೆ 6 ಭಾಗಲಬ್ಧ ಸಂಖ್ಯೆಗಳು 21/7, 22/7, ನೆಕ್ಸ್ಟ್ 23/7, 24/7, 25/7, 26/7. ನೋಡಿ 6 ಹೇಳಿದರೆ, ಹಾಗಾಗಿ 6 ಭಾಗಲಬ್ಧ ಸಂಖ್ಯೆಗಳನ್ನ ಬರೆದಿದ್ದೀನಿ. ಭಾಗಲಬ್ಧ ಸಂಖ್ಯೆಗಳಾಗಿವೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಲೆಕ್ಕಗಳನ್ನ ಬರಿತಾ ಹೋಗ್ಬೋದು, ಬಿಡಿಸ್ತಾ ಹೋಗ್ಬೇಕು. ತುಂಬಾ ಇಂಪಾರ್ಟೆಂಟ್ ಲೆಕ್ಕ. ಇನ್ನೊಂದು ಲೆಕ್ಕ ಇದೆ 3/5 ಮತ್ತು 4/5. ಎರಡನೇ ಲೆಕ್ಕವನ್ನು ನೋಡ್ತೀವಿ. 3/5 ಮತ್ತು 4/5 ಇರ್ತಕ್ಕಂತಹ 5 ಭಾಗಲಬ್ಧ ಸಂಖ್ಯೆ ಕೇಳಿದ್ದಾರೆ. ಎಷ್ಟು ಭಾಗಲಬ್ಧ ಸಂಖ್ಯೆ ಕೇಳಿದ್ದಾರೆ? 5 ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ. 5 ಇದನ್ನ ಹೇಗೆ ಮಾಡೋದು ಹಾಗಿದ್ರೆ, 5 ಕೇಳಿದ್ದಾರೆ, ಛೇದದಲ್ಲಿ ಎಷ್ಟಿದೆಯಪ್ಪ? 5 ಇದೆ. 5ನ್ನ ಆಡ್ ಮಾಡಿದ್ದೀನಿ. ಒಂದ್ಸಲ ಇಂಟು ಬಂದಿದೆ, ಹಾಗೆ ಮತ್ತೆ ಬರೆಯಲ್ಲ. ಛೇದ ಇಲ್ಲಿ ಎಷ್ಟನ್ನು ಸೇರಿಸಬೇಕು? 5ನ್ನ ಸೇರಿಸಬೇಕು. ಈಗ 3/5 ಏನು ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರೆ, ನಾವು ಇಲ್ಲಿ 10 ಇದೆ. ಈಗ ಅಂಶಕ್ಕೂ ಛೇದಕ್ಕೂ ಇದನ್ನ ಏನ್ ಮಾಡಬೇಕು? ಗುಣಿಸ್ಬೇಕಾಗುತ್ತೆ. ಇಂಟು 10/10. ನೆಕ್ಸ್ಟ್ ಇನ್ನೊಂದು 4/5 ಇಂಟು 10/10, ಅಲ್ಲಿಗೆ 30/50. ಮತ್ತೆ ಇನ್ನೊಂದು 40/50, ಅಲ್ಲಿಗೆ 30 ಎಷ್ಟು 5 ಹೇಳಿದರೆ ನಾವು 30/50 ಒಂದಾದ್ರೆ 31/50, ನೆಕ್ಸ್ಟ್ 32/50, 33/50, 34/50. ನೆಕ್ಸ್ಟ್ 5 ಕೇಳಿದರೆ ಅಲ್ಲಿಗೆ 5ನ್ನ ನಾನು ಬರಿತಾ ಇದ್ದೀನಿ. ತುಂಬಾ ಸುಲಭ ನೋಡಿ. ಕೊಟ್ಟಿರ್ತಕ್ಕಂಥ ಛೇದವನ್ನ ಎಷ್ಟು ಸಂಖ್ಯೆ ಕೇಳಿದಾರೋ ಅಷ್ಟು ಸಂಖ್ಯೆಗೆ ಏನ್ ಮಾಡ್ತಾ ಹೋಗ್ಬೇಕು, ನಾವಿಲ್ಲಿ ಬರಿತಾ ಹೋಗ್ಬೇಕಾಗತ್ತೆ. ಈಗ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ನಿಮಗೆ ಹೇಳಿದೆ ನಾನು, ಭಾಗಲಬ್ಧ ಸಂಖ್ಯೆಗಳು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಇರುವಂತಹ ಎಲ್ಲಾ ಅಂಶ ಮತ್ತೆ ಛೇದವನ್ನ ಒಳಗೊಂಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದೆ ಇರುವಂತಹ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಾವು ಇನ್ನು √2, √3 ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಇದನ್ನ ನಾವು ಏನ್ ಮಾಡ್ತೀವಿ? ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರ್ತು ಮಾಡೋದನ್ನು ನಾವಿಲ್ಲಿ ನೋಡೋಣ. ಸಂಖ್ಯಾ ರೇಖೆ ನಿಮಗೆ ಗೊತ್ತಿದೆ. ಒಂದು ಸ್ಕೇಲ್ ನ ಸಹಾಯದಿಂದ ಒಂದು ರೇಖೆಯನ್ನ ಡ್ರಾ ಮಾಡ್ಕೋಬೇಕು. ಸಂಖ್ಯಾ ರೇಖೆಯನ್ನ ಹೇಗೆ ಎಳೆಯೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ಕೇಲ್ ನ ಸಹಾಯದಿಂದ ಒಂದು ಸರಳ ರೇಖೆಯನ್ನ ಡ್ರಾ ಮಾಡ್ಕೊಳ್ಳಿ. ಇದಕ್ಕೆ 0 ಅಥವಾ O ಅಂತ ಹೇಳಿ ಹೆಸರು ಕೊಡಿ, ಅಥವಾ ಮಧ್ಯಭಾಗದಲ್ಲಿ ಎಲ್ಲಾರು ತಗೋಬಹುದು. ಸ್ವಲ್ಪ ಮುಂದೆ ಹೇಳ್ಕೊಳ್ತಾ ಇದ್ದೀನಿ ನಾನು ಇದನ್ನ. ಇಲ್ಲಿ ಸ್ಕೇಲ್ ಅಲ್ಲಿ 1 ಸೆಂಟಿಮೀಟರ್ ನಿಮಗೆ ಅಳತೆ ಗೊತ್ತಿರುತ್ತೆ. ಸ್ಕೇಲ್ ಅಲ್ಲಿ 1 ಸೆಂಟಿಮೀಟರ್ ಅಳತೆಯನ್ನ ಗುರ್ತು ಮಾಡಿ, ಇದಕ್ಕೆ A ಅಂತ ಹೇಳಿ ಹೆಸರು ಕೊಡಿ, ಸರಿನಾ? ನಂತರದಲ್ಲಿ 90 ಡಿಗ್ರಿ ರೇಖೆಯನ್ನ ಕೋನಮಾಪಕದ ಸಹಾಯದಿಂದ ಗುರ್ತು ಮಾಡಿ. ಕೋನಮಾಪಕದ ಸಹಾಯದಿಂದ 90 ಡಿಗ್ರಿ ಕೋನಮಾಪಕ ತಗೋಬೇಕು. ಇದು ಸ್ಕೇಲ್ ಇದು, ಆದ್ರೆ ಇಲ್ಲಿ ನಾನು ಇದನ್ನ ಬಳಸಿದ್ದೀನಿ. 90 ಡಿಗ್ರಿ ರೇಖೆಯನ್ನ ಕೈವಾರ ಸಹಾಯದಿಂದಲೂ ನಾವು 90 ಡಿಗ್ರಿ ರೇಖೆಯನ್ನ ಗುರುತು ಮಾಡಬಹುದು. ಆಯ್ತಾ? ಈಗ ಇಷ್ಟು ಅಳತೆಯನ್ನ ತಗೊಂಡು OA ಅಳತೆಯನ್ನ ತಗೊಂಡು ನಾವಿಲ್ಲಿ ಏನ್ ಮಾಡ್ಬೇಕು? ಕೈವಾರದಲ್ಲಿ ಈ ಅಳತೆಯನ್ನ ಗುರುತು ಮಾಡ್ಕೋಬೇಕು. ಗುರುತು ಮಾಡ್ಕೊಂಡಿದ ನಂತರದಲ್ಲಿ ಇದಕ್ಕೆ ನಾವು B ಅಂತ ಹೆಸರು ಕೊಟ್ಟು ಇಲ್ಲಿ AB ಯನ್ನ ಏನ್ ಮಾಡಬೇಕು? ಸ್ಕೇಲ್ ನ ಸಹಾಯದಿಂದ ಸೇರಿಸಬೇಕು. ಇದು 1, ಇದು 1, ಇದು 1 ಮಾನ, ಇದು ಕೂಡ 1 ಮಾನ. ಆದ್ರೆ ನಮಗೆ ಪೈಥಾಗೋರಸ್ ಪ್ರಮೇಯ ಹೇಳುತ್ತೆ ಏನು? ವಿಕರ್ಣದ ಮೇಲಿನ ವರ್ಗವು ಇದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನಿಮ್ಗೆ ಅದು ಡೆಫಿನೇಷನ್ ಈ ವರ್ಷ ಬರುತ್ತೆ 9th ಗೆ. ಇಲ್ಲಿ ಜಸ್ಟ್ ಇದನ್ನ ಹೇಳ್ತೀನಿ. ಇದರಲ್ಲಿ ಓರೆಯಾಗಿ ಬಂದಿರೋದು ಏನು? ವಿಕರ್ಣ. AB² is equal to AO² plus OB² ಅಥವಾ BO². ಇದು ಕಂಡೀಷನ್ ಪೈಥಾಗೋರಸ್ ಅಲ್ಲಿ. ಆಯ್ತಾ? ಎರಡು ಬಾಹುಗಳ ಮೊತ್ತ, ಲಂಬಕೋನ ತ್ರಿಭುಜದಲ್ಲಿ ಎರಡು ಬಾಹುಗಳ ಮೊತ್ತ ವಿಕರ್ಣಕ್ಕೆ ಸಮಾನ
ಪ್ರೂವ್ ಮಾಡ್ಬೋದು. ಆಗ 1 ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್, ಅಲ್ಲಿಗೆ 1 ಪ್ಲಸ್ 1 ಇಸ್ ಈಕ್ವಲ್ ಟು 2. ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೀವಿ, ರೂಟ್ 2 ಬಂತು. ಹಾಗಾದ್ರೆ ಎ ಬಿ ವ್ಯಾಲ್ಯೂ ರೂಟ್ 2 ನಾವಿಲ್ಲಿ ಸಂಖ್ಯಾ ರೇಖೆಯ ಮೇಲೆ ಗುರುತು ಮಾಡಿದ್ದೀವಿ. ಇದನ್ನೇ ಈಗ ನಾವು ಮತ್ತೆ ರೂಟ್ 3 ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ಕೋನಮಾಪಕವನ್ನ ತಗೊಳ್ಬೇಕು. ರೂಟ್ 2 ಸಂಖ್ಯಾ ರೇಖೆ ಮೇಲೆ ಇಟ್ಕೋಬೇಕು. ಬಿ ಬಿಂದುವಿನ ಮೇಲೆ ಇಟ್ಕೊಂಡು 90 ಡಿಗ್ರಿಯನ್ನ ಗುರುತು ಮಾಡ್ಕೋಬೇಕು. ಗುರುತು ಮಾಡಿಕೊಂಡು ಬಿ ಬಿಂದುವಿಗೆ ಸೇರಿಸಬೇಕು. ಬಿ ಬಿಂದುವಿಗೆ ಸೇರಿಸಿದ ನಂತರದಲ್ಲಿ ಎ ಬಿ ಅಳತೆಯನ್ನು ತಗೋಬೇಕು. ಎ ಬಿ ಅಳತೆಯನ್ನ ತಗೊಂಡು ಇಲ್ಲಿ ಬಿ ಬಿಂದುವಿನ ಮೇಲೆ ಇಟ್ಟು ಒಂದು ಕಂಸವನ್ನ ಕಟ್ ಮಾಡಿ ಇದನ್ನು ಹಾಗೆ ವೃದ್ಧಿಸಬೇಕಾಗುತ್ತೆ. ಈಗ ನಾವು ಏನ್ ಮಾಡಬೇಕು, ಇದಕ್ಕೆ ಸಿ ಅಂತ ಹೇಳಿ ಹೆಸರು ನೋಟ್ ಮಾಡಿ ಎ ಮತ್ತು ಸಿ ನ ಏನ್ ಮಾಡಬೇಕು, ಸೇರಿಸಬೇಕು. ಎ ಮತ್ತು ಸಿ ನ ಸೇರಿಸಿದ್ರೆ ನಮಗೆ ಇಲ್ಲಿ ರೂಟ್ 3 ಸಿಗುತ್ತೆ. ಇದು ಕೂಡ ಒಂದು ಮಾನ ಆಗಿರುತ್ತೆ. ಇದು ನೋಡೋಣ ಹಾಗಾದ್ರೆ ತ್ರಿಭುಜ ಇಲ್ಲಿ ಮಾಡ್ತೀನಿ. ತ್ರಿಭುಜ ಸಂಕೇತ ಎ ಬಿ ಸಿ ನಲ್ಲಿ ಇದರಲ್ಲಿ ವಿಕರ್ಣ ಇದಾಯ್ತು. ಎಸ್ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಬಾಹು ಆಯ್ತು, ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತಕ್ಕಂಥದ್ದು ಕೂಡ ಬಾಹು ಆಯ್ತು. ಅಲ್ಲಿಗೆ ಎ ಬಿ ಸ್ಕ್ವಯರ್ ನ ವ್ಯಾಲ್ಯೂ ರೂಟ್ 2 ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ನ ವ್ಯಾಲ್ಯೂ 1 ಸ್ಕ್ವಯರ್. ಅಲ್ಲಿಗೆ ಸ್ಕ್ವಯರ್ ಮತ್ತೆ ಸ್ಕ್ವಯರ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದು 2 ಪ್ಲಸ್ 1 ರ ಘಾತ 2, 1ನ್ನ 2 ಬಾರಿ ಗುಣಿಸಿ ಅಂತ ಅರ್ಥ. 1 ಇಂಟು 1 ಈಕ್ವಲ್ ಟು 1 ಆಯ್ತು. ಅಲ್ಲಿಗೆ 3 ಬಂತು. ಎ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ 3. ಆಗ ನಮಗೆ ಎ ಸಿ ವಿಕರ್ಣ ವ್ಯಾಲ್ಯೂ ಎಷ್ಟು ಬರುತ್ತೆ, ಇಲ್ಲಿ ರೂಟ್ 3 ಬಂತು. ಅಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತು ಮಾಡೋದು ಅಂತ ಹೇಳಿದ್ರೆ ನಾವು ಈ ರೀತಿಯಾಗಿ ಮಾಡಬೇಕು. ಇದನ್ನು ನಮಗೆ 3 ಅಂಕದ ಪ್ರಶ್ನೆಗೆ ನಿಮ್ಮ ಪರೀಕ್ಷೆಗೆ ಇದನ್ನ ಏನ್ ಮಾಡ್ತಾರೆ, ಕೇಳ್ತಾರೆ. ಹಾಗಾಗಿ ಇದನ್ನು ಕೂಡ ನೀವು ಮಾಡಿರ್ತೀರಿ. ಈಗ ಮುಂದೆ ನಾವು ದಶಮಾಂಶ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಯಾಗಿ ಹೇಗೆ ಬರೆಯುವುದು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ವಾಸ್ತವ ಸಂಖ್ಯೆಗಳು ಮತ್ತು ದಶಮಾಂಶ ಸಂಖ್ಯೆಗಳ ವಿಸ್ತರಣೆ. ವಾಸ್ತವ ಸಂಖ್ಯೆಗಳು ಮತ್ತು ದಶಮಾಂಶ ಸಂಖ್ಯೆಗಳ ವಿಸ್ತರಣೆ. ದಶಮಾಂಶ ಸಂಖ್ಯೆಗಳ ವಿಸ್ತರಣೆ ನೋಡಿ, ನಾವು ಇಲ್ಲೂ ಕೂಡ ಬಹಳ ಸುಲಭವಾಗಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ವಿಸ್ತರಣೆಯಾಗಿ ಬರಿತಾ ಹೋಗ್ಬೋದು. ಈಗ ಇಲ್ಲಿ ವಾಸ್ತವ ಸಂಖ್ಯೆಗಳು ಮತ್ತು ದಶಮಾಂಶ ಸಂಖ್ಯೆಗಳ ವಿಸ್ತರಣೆ. ಈಗ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳಿದ್ರೆ ಈಗ ಏನು ನಂಬರ್ 1, 2, 3, 4, 100 ತನಕ ಇರ್ತವೆ, ಅವನ್ನೆಲ್ಲ ನಾವೆಂತ ಕರಿತೀವಿ, ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅವುಗಳನ್ನ ನಾವು ದಶಮಾಂಶ ಸಂಖ್ಯೆಯಾಗಿ ಕನ್ವರ್ಟ್ ಮಾಡಬೇಕು. ದಶಮಾಂಶ ಅಂತ ಹೇಳಿದ್ರೆ ಪಾಯಿಂಟ್ ಆಗಿರುತ್ತೆ. 2.5 3.7 0.07 ಇದರ ಪಾಯಿಂಟ್ ದಶಮಾಂಶ ಬಿಂದುಗಳನ್ನ ಬಳಸಿಕೊಂಡು ನಾವು ಮಾಡ್ತಕ್ಕಂಥದ್ದನ್ನ ನಾವೆಲ್ಲ ಕರಿತೀವಿ ದಶಮಾಂಶ ಸಂಖ್ಯೆಗಳ ವಿಸ್ತರಣೆ. ನೋಡಿ, ಇದು 36 ವಾಸ್ತವ ಸಂಖ್ಯೆ ಆದ್ರೆ 100 ಕೂಡ ವಾಸ್ತವ ಸಂಖ್ಯೆ. ಇದು ದಶಮಾಂಶ ಸಂಖ್ಯೆ ಪರಿವರ್ತನೆ ಮಾಡಬೇಕಾಗುತ್ತೆ ನಾವು ಇದರಲ್ಲಿ. ಹೌದಾ? ತುಂಬಾ ಸಿಂಪಲ್. 10, 100, 1000, 10,000 ಅಲ್ಲಿ 0 ಮತ್ತೆ 1 ಬಿಟ್ಟೆ ಇನ್ಯಾವ್ದಾದ್ರು ಬೇರೆ ಇದೆಯಾ? ಅವೇ ನಂಬರ್ ಏನಾಗಿದ್ದಾವೆ, ರಿಪೀಟ್ ಆಗಿದೆ. ಹೌದಲ್ವಾ? ಅವೇ ನಂಬರ್ ರಿಪೀಟ್ ಆಗಿರೋದ್ರಿಂದ ನಾವಿಲ್ಲಿ ತುಂಬಾ ಸುಲಭವಾಗಿ ದಶಮಾಂಶ ಸಂಖ್ಯೆಗಳನ್ನ ಬರಿತಾ ಹೋಗೋದು. 2 0 ಇದೆ ಬೈಲಿ, 2 0 ಇದೆ. ಹಾಗಾಗಿ 36 ಇದೆ. ನಾನು ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡ್ತೀನಿ, 0.36 ಇಡ್ತೀನಿ. ಮಿಸ್ ನನಗೆ ಅದು ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಈ ತರ ಕೂಡ ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು. 0 ಪಾಯಿಂಟ್ ಕಟ್ಕೊಂಡ್ರೆ ಎಷ್ಟಾಗುತ್ತೆ, ಇದು 360 ಆಗುತ್ತೆ. 360ಕ್ಕೆ ಅಲ್ಲಿಗೆ 100 3 300. ಹೌದಾ? ಮತ್ತೆ 6 ಉಳಿತು, ಮತ್ತೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ 600 ಆಯ್ತು. 100 ಆದ್ಮೇಲೆ 600 ಶೇಷ 0 ಬರುತ್ತೆ. ಹೀಗೂ ಕೂಡ ಮಾಡಬಹುದು. ಅಥವಾ ತುಂಬಾ ಸಿಂಪಲ್, ಎಷ್ಟು 0 ಇದಾವೆ, 2 0 ಇದಾವೆ. 2 ಸಂಖ್ಯೆ ಬಿಡಿ, 10 2 ಸ್ಥಾನ ಬಿಟ್ಟು ಅದ್ರ ಮುಂದೆ ಅದ್ರ ಹಿಂದೆ ಪಾಯಿಂಟ್ ಇಡಿ. ಅದು ನಿಮಗೆ ಲೆಕ್ಕ ಈಸಿಯಾಗಿ ಬರಿಬಹುದು. ಯಾಕೆಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಅದನ್ನೆಲ್ಲ ಮಾಡ್ಕೊಂಡ್ರೆ ಆಗಲ್ಲ. ಈಗ ಇದ್ದಿದ್ರೆ ಅದು ಬರೀಲಿಕ್ಕೆ ಬರೋದಿಲ್ಲ. ನಾವು ಡಿವೈಡ್ ಮಾಡಲೇಬೇಕಾಗುತ್ತೆ. 1/11 11ರಿಂದ 1ನ್ನ ಗುಣಿಸ್ಬೇಕು, ಭಾಗಿಸ್ಬೇಕು. ಇದು ಎಷ್ಟಾಗಲ್ಲ, ಇಲ್ಲಿ 0 ಬಿಟ್ಟಿದ್ರೆ ಎಷ್ಟಾಯ್ತು,
10 ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅನ್ನ ಇಟ್ಬಿಟ್ಟು 0 ಹಾಕ್ತೀನಿ. ಈಗ ಇಲ್ಲಿ ಎಷ್ಟಾಯ್ತು 100 ಆಯ್ತು. 11 ಎಷ್ಟೇ ಬರ್ತದೆ ಇಲ್ಲಿ 11 9 ನೋಡಿ ಅಂತ ಸಂಖ್ಯೆಗಳನ್ನ ನಮಗೆ ಭಾಗ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ದಶಮಾಂಶ ಬಿಂದುಗಳನ್ನ ಕಟ್ಕೊಂಡು ನಾವಿಲ್ಲಿ ಸಂಖ್ಯೆಗಳನ್ನ ಆಡ್ ಮಾಡ್ತಾ ಹೋದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. 10ರಲ್ಲಿ 9 ಅಂದ್ರೆ 1 ಉಳಿತು. ಇಲ್ಲಿ 9ರಲ್ಲಿ 9 ಹೋದ್ರೆ 0 ಉಳಿತು. ಮತ್ತೆ ನಾನು ಇಲ್ಲಿ ಎಷ್ಟು ಹಾಕ್ತೀನಿ 10 ಹಾಕ್ತೀನಿ, 0 ಕಟ್ಟಿದ್ದೀನಿ. ಪಾಯಿಂಟ್ ಇರೋದ್ರಿಂದ ಇಲ್ಲಿ 0 ಕಟ್ಟಿದ್ದೀನಿ. ಮತ್ತೆ ಇನ್ನೊಂದು 11ರಿಂದ 10 ಮತ್ತೆ ಭಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಮತ್ತೆ ಇನ್ನೊಂದು 0 ಕಟ್ಕೋಬಹುದು ನಾನು. ಮತ್ತೆ 19 ನೋಡಿ ಇಲ್ಲಿ ಮತ್ತೆ ಎಷ್ಟು ಉಳಿತು ಶೇಷ 1 ಉಳಿತು. ಇಲ್ಲಿ ಬರ್ತಕ್ಕಂಥದ್ದು ಏನಾಗ್ತದೆ 0.09999 ಬರ್ತಾ ಹೋಗುತ್ತೆ. ನೀವು ಎಷ್ಟೇ ಸರಿ ಪುನರಾವರ್ತನೆ ಮಾಡಿದ್ರು ಕೂಡ ಅದು ಏನಾಗ್ತಾ ಹೋಗುತ್ತೆ ಇಲ್ಲಿ ಡಿವೈಡ್ ಆಗೋದಿಲ್ಲ. ಇದಕ್ಕೆ ಹೇಳ್ತಿರೋದು 0.99 ಅಂತ ಹೇಳಿ ನಿಮಗೆ ಬರುತ್ತೆ ಅನ್ನೋದನ್ನ ನೀವು ಸ್ವಲ್ಪ ಅದನ್ನ ಸ್ಪಷ್ಟವಾಗಿ ಏನ್ ಮಾಡ್ಬೇಕಾಗುತ್ತೆ ತಿಳ್ಕೋಬೇಕು. ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಅಭ್ಯಾಸ ಏನು 1.3ರಲ್ಲಿ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ. ಯಾವ ರೀತಿಯ ದಶಮಾಂಶ ವಿಸ್ತರಣೆ ಹೊಂದಿದೆ ಅನ್ನೋದನ್ನ ನೀವೇನ್ ಮಾಡ್ಬೇಕು ಇದರಲ್ಲಿ ಕಂಡುಹಿಡ್ಕೋಬೇಕು. ದಶಮಾಂಶ ವಿಸ್ತರಣೆ ಅನ್ನೋದನ್ನ ನೀವು ಫಸ್ಟ್ ಅದನ್ನ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಕಂಪ್ಲೀಟ್ ಆಗಿ ನೋಡಿ 36/100 ಅನ್ನೋದು 0.36 ಅಂತ ಕಂಪ್ಲೀಟ್ ಡಿವೈಡ್ ಆಗ್ಬಿಟ್ಟು ಇದಕ್ಕೆ ನಾವೆಂತ ಕರಿತೀವಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ. ಅದೇ ಎರಡನೇದು ನೋಡ್ರಿ ಅಂತ್ಯಗೊಳ್ಳದ ಪುನರಾವರ್ತಿತ ದಶಮಾಂಶ ಅಂತ ಹೇಳಿ ಕರಿತೀವಿ. ಇದರ ಎಷ್ಟು ಬರುತ್ತೆ 0.999. ಇದನ್ನ ನಾವು ಟೋಟಲ್ ಆಗಿ 0. ಇನ್ನೊಂದು 0 ಇದೆ ಅಲ್ವಾಗಿ 9 ಬಾರ್ ಅಂತ ಹೇಳಿ ಕರಿತೀವಿ. ಬಾರ್ ಯಾಕೆ ಬರ್ತೈತೆ 9 ರಿಪೀಟ್ ಆಗಿರೋದ್ರಿಂದ ನಾವು 9 ಬಾರ್ ಅಂತ ಹೇಳಿ ಬರೀಬಹುದು. ಹಾಗಾದ್ರೆ ಇದನ್ನ ಏನಂತ ಕರಿತೀವಿ ಯಾವ ರೀತಿಯ ವಿಸ್ತರಣೆ ಅಂತ ಹೇಳಿದಾಗ ಈ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. 4/2 ಕಂಪ್ಲೀಟ್ ಡಿವೈಡ್ ಆಯ್ತು. 2 4 ಆದ್ರಿಂದ ಏನಂತ ಕರಿತೀವಿ ನಾವು ಇದು ಅಂತ್ಯಗೊಳ್ಳುವ ಹೇಳಿದರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಹೇಳಿ ನಾವು ಇಲ್ಲಿ ಬರೀಬೇಕು. ಇದು ಏನು ಅಂತ್ಯಗೊಳ್ಳದ ಗೊತ್ತಾಯ್ತಾ? ಅಂತ್ಯಗೊಳ್ಳದ ಯಾಕೆಂದ್ರೆ ಇದು ಎಷ್ಟು ಬರೀ ಮುಂದೆ ಒಂದು ಉಳ್ಕೊಂತ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಅಂತ್ಯಗೊಳ್ಳದ ಪುನರಾವರ್ತಿತ. ಯಾಕೆ ಪುನರಾವರ್ತಿತ ಅಂತ ಹೇಳಿ ಕರೆದ್ವಿ? ಇಲ್ಲಿ ಬರೋ ನಂಬರ್ ಯಾವುದು ಬರೀ 9 ಬರ್ತದೆ. 9 ಬರ್ತಾ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿ ಉಳಿದ ಒಂದು ನಾವು 0 ಮತ್ತೆ ಆಡ್ ಮಾಡ್ಕೊತೀವಿ 2 0 ಅವಾಗ ಏನಾಗುತ್ತದು 99 ಒಂದು ಉಳ್ಕೊಳ್ತಾ ಹೋಗುತ್ತೆ. ಅಥವಾ 11 ಹೋಗೋದ್ರಿಂದ 9 ಬರೋದ್ರಿಂದ ನಾವು ಪುನರಾವರ್ತಿತ ಏನು ದಶಮಾಂಶ ವಿಸ್ತರಣೆ ಅಂತ ಹೇಳಿ ಬರೀಬೇಕು. ಈಗ ಈ ತರದ ಲೆಕ್ಕ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ 1.3 ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೀವು ಮಾಡಬೇಕು. 3.1426 ಇದನ್ನು ನಾವು ಭಾಗಲಬ್ಧ ಸಂಖ್ಯೆಯಾಗಿ ಬರೀಬೇಕು. ಏನು ಮಿಸ್ ಭಾಗಲಬ್ಧ ಸಂಖ್ಯೆ ಇಷ್ಟೇ p/q ರೂಪದಲ್ಲಿ ಬರೀಬೇಕು. ತುಂಬಾ ಸಿಂಪಲ್ ನೋಡಿ. ನಾನು ಈ ಪಾಯಿಂಟ್ ಬಿಟ್ಬಿಟ್ಟು ಅಂಶದಲ್ಲಿ ಎಲ್ಲ ನಂಬರ್ ಹಿಂಗೆ ಬರ್ತಿದ್ದೀನಿ. ಅಂಶದಲ್ಲಿ ಸರಿನಾ? ಹೌದು ಸರಿ ಇದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಪಾಯಿಂಟ್ ನ ಮುಂದೆ 6 ಸಂಖ್ಯೆಗಳಿವೆ. ಅದಕ್ಕೆ 1 ಮುಂದೆ ಎಷ್ಟು ಬರದೆ 6 0 ಬರದೆ. ಇದನ್ನ ಈ ರೀತಿಯಾಗಿ ನಾವು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡ್ತಾ ಹೋಗಬಹುದು. ಆದ್ರಿಂದ ನೋಡಿ ದಶಮಾಂಶ ಬಿಂದುವಿನ ಮುಂದೆ ಎಷ್ಟು ಸಂಖ್ಯೆ ಇದೆ ಅಂತ ನಾವು ಫಸ್ಟ್ ನೋಡ್ಕೋಬೇಕು. 2 4 6 ದಶಮಾಂಶ ಬಿಂದುವಿನ ಮುಂದೆ ಇರ್ತಕ್ಕಂಥ ಸಂಖ್ಯೆಗಳನ್ನ ಓದಿದಾಗ ನಾವು 2 ಸೇರಿಸಿ ಓದಬಾರ್ದು. ಬಿಡಿಯಾಗಿ ಓದಬೇಕು. 1 4 2 6 7 8 ಒಟ್ಟು ಟೋಟಲ್ ಇರ್ತಕ್ಕಂಥ ನಂಬರ್ 6 ಇದಾವೆ. ಅದಕ್ಕೋಸ್ಕರ ನಾನು ಇದನ್ನ ಸಿಂಪಲ್ ಆಗಿ ಏನ್ ಮಾಡಿದ್ವಿ ಭಾಗಲಬ್ಧ ಸಂಖ್ಯೆಯಾಗಿ 6 0 ತಗೊಂಡು ನಾನು ಇದನ್ನ ಬರೆದೆ. ಇಲ್ಲಿ 2.5 ಇದನ್ನ ಭಾಗಲಬ್ಧ ಸಂಖ್ಯೆಯಾಗಿ ಬರೀಲಿ. ತುಂಬಾ ಸಿಂಪಲ್. 25/10 ಅಂದ್ರೆ ಒಂದು ಸಂಖ್ಯೆಯ ಹಿಂದೆ ಪಾಯಿಂಟ್ ಇರೋದ್ರಿಂದ 1 0 ಬರೀಬೇಕು. 1 0 ಅಂದ್ರೆ 10 ಆಗುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಭಾಗಲಬ್ಧ ಸಂಖ್ಯೆಯಾಗಿ ನಾವು ಕನ್ವರ್ಟ್ ಮಾಡೋದನ್ನ ಬರದ್ವಿ. ಭಾಗಲಬ್ಧ ಸಂಖ್ಯೆ ಇರೋದನ್ನ ದಶಮಾಂಶವಾಗಿ ಬರದ್ವಿ. ಹೌದಾ? ಭಾಗಲಬ್ಧ ಸಂಖ್ಯೆಯನ್ನು ನಾವು ದಶಮಾಂಶ ರೂಪದಲ್ಲಿ ಬರದ್ವಿ. ಮತ್ತೆ ದಶಮಾಂಶ ರೂಪದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಯಾಗಿ ಕನ್ವರ್ಟ್ ಮಾಡಿ ಬರ್ದಿದ್ದೀವಿ. ಅವೆಲ್ಲ ನಮಗೆ ಗೊತ್ತಾಯ್ತು. ಈ ತರ ಲೆಕ್ಕ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 1.3 ಇದೆ. ಈಗ ಏನ್ ಮಾಡ 1/7
ಇಸ್ ಈಕ್ವಲ್ ಟು ವ್ಯಾಲ್ಯೂನ ಕೊಟ್ಟಿದ್ದಾರೆ ಅವರು 1/7 is equal to 0.142857 ಒಂದು ವ್ಯಾಲ್ಯೂನ ಕೊಟ್ಟಿದ್ದಾರೆ. ಇಲ್ಲಿ ನಾವು 2/7 3/7 4/7 ಈ ರೀತಿ ಬಹಳಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇದನ್ನ ಬಳಸ್ಕೊಂಡು ಇದ್ರ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 1/7 ನ ಬಳಸ್ಕೊಂಡು ಕಂಡುಹಿಡಿದ್ರೆ ಇಲ್ಲಿ 2/7 ಅಂತೀವಿ. ಇದು 2 ನ ಇಲ್ಲಿ ತಗೊಂಡು 1/7 ನ ಈ ರೀತಿ ಸ್ಪ್ಲಿಟ್ ಮಾಡ್ಕೋಬಹುದು ನಾವು. ಅಂದ್ರೆ 2 into 1/7 ನ ವ್ಯಾಲ್ಯೂ ಹಾಕಿವಿ 0.14285 ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಹಾಗೂ ಸ್ಪ್ಲಿಟ್ ಮಾಡ್ಕೋಬಹುದು. 3/7 ನ ಏನಾಗಿ ಬರ್ಕೋಬಹುದು 3 of 1/7 ಗೊತ್ತಾಯ್ತಾ. 4 ನ 4 of 1/7 1/7 ಇರೋ ಜಾಗಕ್ಕೆಲ್ಲ ಯಾವನ್ನ ಆದೇಶ ಮಾಡಿ ಇದನ್ನ ಆದೇಶ ಮಾಡ್ಕೊಳ್ಳಿ. ಅದರಿಂದ ಇಂಟು 2 ಮಾಡ್ತಾ ಹೋಗಿ ಇಂಟು 3 ಮಾಡ್ತಾ ಹೋಗಿ ಅದರ ವ್ಯಾಲ್ಯೂ ನಿಮಗೆ ಸೆಪರೇಟ್ ಆಗಿ ಸಿಗುತ್ತೆ. ನೋಡ್ರಿ 2 7 14 1 ಉಳಿತು 2 5 10 1 11 1 ಉಳಿತು 2 8 16 1 17 1 ಉಳಿತು 2 2 4 1 5 ನೆಕ್ಸ್ಟ್ ಏನು ಉಳ್ಕೊಂಡಿಲ್ಲ 2 4 8 2 1 2 ಪಾಯಿಂಟ್ಗೆ ಪಾಯಿಂಟ್ 0ಗೆ 0 ಗೊತ್ತಾಯ್ತಾ. ಈ ರೀತಿಯಾಗಿ ನಮಗೆ 2/7 ನ ವ್ಯಾಲ್ಯೂ ನಮಗೆ ಗೊತ್ತಾಯಿತು. ಅದೇ ರೀತಿ ನೀವು 3/7 4/7 5/7 ಇವನ್ನೆಲ್ಲ ನೀವು 6/7 ತನಕ ಕೊಟ್ಟಿದ್ದಾರೆ. ಅದನ್ನ ನೀವು ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡ್ಕೊಂಡ್ರೆ ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ. ನಾನು ಒಂದೊಂದೇ ಮಾಡಿಸ್ತಾ ಇದ್ದೀನಿ. ಉಳಿದಿರ್ತಕ್ಕಂಥದ್ದನ್ನ ನೀವು ಮನೇಲಿ ಮಾಡ್ಕೋಬೇಕು. ಮಾಡಿದರೆ ಈಗ ಕೊಟ್ಟಿರೋ ಸಂಖ್ಯೆಗಳನ್ನ p/q ರೂಪದಲ್ಲಿ ನೀವು ಬರಿಬೇಕು. ಅಂದ್ರೆ ಈಗಲೂ ಕೂಡ ದಶಮಾಂಶ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ನೀವೀಗ ಭಾಗಲಬ್ಧ ಸಂಖ್ಯೆಯಾಗಿ ಬರಿತಾ ಹೋಗಬೇಕು. 0.333 ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನ ನೀವು ಭಾಗಲಬ್ಧ ಸಂಖ್ಯೆಯಾಗಿ ಬರೆಯಿರಿ ಅಂತ ಹೇಳಿ ಹೇಳಿದ್ದಾರೆ. ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ p/q ರೂಪದಲ್ಲಿ ಬರೆಯಿರಿ. ಅಂಶ ಮತ್ತು ಛೇದ ರೂಪದಲ್ಲಿ ಬರೆಯಿರಿ. ನಾನು 2.5 ನ 25/10 3.1426 ಆ ಸಂಖ್ಯೆನ ಡಿವೈಡೆಡ್ ಬೈ 6 ಕೊಟ್ಟು ಬರೆದ್ಬಿಟ್ಟೆ. ಅದೇ ರೀತಿ ಇದನ್ನು ಬರೀಲಿಕ್ಕೆ ಬರಲ್ಲ. ಗೊತ್ತಾಯ್ತಾ. ಇದು ಏನಾಗಿದೆ 0.3333 ಡಾಟ್ ಆಗಿದೆ. ಇದು 3 ಅಂತ ಹೇಳಿ ಕಂಟಿನ್ಯೂ ಆಗಿದೆ ಅಂತ ಹೇಳಿ ಅರ್ಥ. ಅದರ ಇಲ್ಲಿ ಏನ್ ಮಾಡ್ಬೋದು ನಾವು 3 ಬಾರ್ ಅಂತ ಹೇಳಿ ತಗೋಬಹುದು. ಗೊತ್ತಾಯ್ತಾ. ಇಲ್ಲಿ 0.333 ಇದನ್ನು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಇದು ಏನಾಗಿದೆ ನಮಗೆ ದಶಮಾಂಶ ರೂಪದಲ್ಲಿ ಇದೆ. ಹೌದಾ. ಈ ದಶಮಾಂಶ ರೂಪದಲ್ಲಿ ಇರೋದ್ರಿಂದ ನಾವು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿದ್ರೆ ನಾವಿಲ್ಲಿ 333 ಇರೋದ್ರಿಂದ ನಾವು 3 ಬಾರ್ ಅಂತ ಹೇಳಿ ತಗೊಳ್ತಾ ಹೋದ್ವಿ. ಹಾಗಿದ್ರೆ ಇಲ್ಲಿ ನಾವೆಲ್ಲ x = 0.3 ಬಾರ್ ನಾವು ಕೊಟ್ಟಿರೋದನ್ನ ಲೆಕ್ಕವನ್ನ ಏನು ತಗೊಳ್ಳೋಣ 3 ಬಾರ್ 0.3 ಬಾರ್ ನ x ಅಂತ ಹೇಳಿ ಇಟ್ಕೊಂಡ್ವಿ. ಹೌದಾ. 0.3 ಬಾರ್ ನ x ಅಂತ ಹೇಳಿ ಇಟ್ಕೊಂಡ್ರೆ ಇಲ್ಲಿ ನಮಗೆ ದಶಮಾಂಶ ಇರೋದನ್ನ ಫಸ್ಟ್ ಪೂರ್ಣ ಸಂಖ್ಯೆಯಾಗಿ ಮಾಡ್ಕೊಬೇಕು. ಎಷ್ಟು ಸಂಖ್ಯೆಯ ಮುಂದೆ ಇಲ್ಲಿ ದಶಮಾಂಶ ಬಿಂದುವಿನ ಮುಂದೆ ಎಷ್ಟು ಸಂಖ್ಯೆ ಇದೆ 1 ಸಂಖ್ಯೆ ಇದೆ ಸದ್ಯಕ್ಕೆ. ಹೌದಲ್ವಾ. 1 ಸಂಖ್ಯೆ. ಹಾಗಾಗಿ ಏನ್ ಮಾಡೋಣ 2 ಕಡೆ 10 ಅನ್ನ ಕೊಟ್ಟು ಗುಣಿಸೋಣ. 2 ಕಡೆ ಗುಣಿಸೋಣ 10 ಮಲ್ಟಿಪ್ಲಿಕೇಶನ್ ಮಾಡಿ ಅಂತ. ಅಲ್ಲಿಗೆ 10x = 0.3 ಬಾರ್ ಇಂಟು 10 ನೋಡಿ. ಹೌದಾ. ಈಗ 10x = ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಹಿಂಗೆ ಇಂಟು 10 ಗುಣಿಸಿದ್ರೆ ಈ 10 ಎಲ್ಲರೂ ಕ್ಯಾನ್ಸಲ್ ಆಗಿ 0 ಪಾಯಿಂಟ್ ಇರೋದು ಕ್ಯಾನ್ಸಲ್ ಆಗಿ 3.33 ಆಗುತ್ತೆ. ಗುಣಿಸ್ಕೊಳ್ಳಿ ಮನೆಯಲ್ಲಿ. ಇಲ್ಲಿ 0 ಪಾಯಿಂಟ್ ಇರೋದು ಕ್ಯಾನ್ಸಲ್ ಆಗಿ 3.333 ಆಗುತ್ತೆ. ನಾನಿದನ್ನ 10x = 3. ನಮಗೆ ಇಲ್ಲಿ ಏನ್ ಬರಬೇಕು ಒಂದು x ಬರಬೇಕು. ಇದನ್ನ ಫಸ್ಟ್ ಗುಣಿಸ್ಕಿದ್ದನ್ನ ಏನ್ ಮಾಡ್ಕೊಂಡೆ ಇಲ್ಲಿ ನಾನು 3.333 ಬಂತು. ಇದ್ರಲ್ಲಿ ಒಂದು x ಬರಬೇಕು. ಯಾವ x ಅಂದ್ರೆ ಈ ರೂಪದಲ್ಲಿ ಇರಬೇಕು. ಇದನ್ನ ನಾನು ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. 3 ಪ್ಲಸ್ ಈ 3 ಇಲ್ಲಿಗೆ ಹೋದ್ರೆ ಇಲ್ಲಿ ಏನು ಉಳಿತಿಲ್ಲಿ 0 ಉಳಿತು. 0.333 ಬಂತು. ಅಥವಾ 3 + 0.3 ಬಾರ್ ಅಲ್ಲಿಗೆ 10x. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ 3.33 ಇದನ್ನ ನಾವು ಹೆಂಗೆ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ 3ಕ್ಕೆ
ಪ್ಲಸ್ 0.3ನ ಆ್ಯಡ್ ಮಾಡಿ. ಹೌದಾ? ಇದನ್ನ ನಮಗೆ ಅಲ್ಲಿ ಮಾಡ್ಕೊಂಡಿರೋದಷ್ಟೇ. 3.333ನ ಅಲ್ಲಿ ಸ್ಪ್ಲಿಟ್ ಮಾಡ್ಕೊಂಡಿರೋದು ಏನಂದ್ರೆ 3ಕ್ಕೆ 0.33ನ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರ್ತೀವಿ? 3.333ನೇ ಬರುತ್ತೆ. ಗೊತ್ತಾಯ್ತಾ? ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ 0 0ನ ಕಟ್ಕೋತೀವಿ. 0 3 0 3ಕ್ಕೆ 3 3 ಪ್ಲಸ್ 0 ಅಂತಂದ್ರೆ 3 ಬರುತ್ತೆ. ಇದನ್ನ ನಾನು ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ನಮಗೆ ಲೆಕ್ಕ ಮಾಡಿ ಬರಬೇಕಲ್ಲ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಈಗ 10x is equal to 3 plus x. ಯಾಕೆ? 0.3 bar is equal to x ಆಗಿರುತ್ತೆ. ಆದ್ದರಿಂದ ಆ ಜಾಗದಲ್ಲಿ x ನ ಆದೇಶ ಮಾಡಿದ್ದೀನಿ. ನೆಕ್ಸ್ಟ್ 10x minus x is equal to 3. ಈ x ಈ ಕಡೆ ಬಂತು, 10 ಜೊತೆಗೆ ಬಂತು. ಅವಾಗ 10x ಅಲ್ಲಿ 1x ಹೋದ್ರೆ 9x is equal to 3, x is equal to 3/9, x is equal to 1/3. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂತಹ ಯಾವುದನ್ನ ದಶಮಾಂಶ ಸಂಖ್ಯೆಯನ್ನ p/q ರೂಪದಲ್ಲಿ ವ್ಯಕ್ತಪಡಿಸಲು ಈ ರೀತಿಯಾಗಿ ನಮಗೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿಯಾಗಿ ನಮಗೆ ಸಾಕಷ್ಟು ಲೆಕ್ಕಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಸಾಕಷ್ಟು ಲೆಕ್ಕಗಳು ಇದಾವೆ. 0.6 ಬಾರ್ ಅದನ್ನು ಕೂಡ ಮಾಡ್ಕೊಂಡು ನೋಡಿ ತೋರಿಸ್ಕೊಡ್ತೀನಿ. ಇಲ್ಲಿ ಎಷ್ಟಿದೆ? ಇಲ್ಲಿ 6 ಬಾರ್ ಇದೆ. ಇದನ್ನ ನಾನು x ಅಂತ ಇಟ್ಕೊಂಡೆ. ನೋಡಿ, ತುಂಬಾ ಸಿಂಪಲ್. ಹೌದಾ? 0.6 ಬಾರ್. ಇಲ್ಲಿ 6666 ಬಂತು. ಹೌದಾ? ಇಲ್ಲಿ ಏನಾಯ್ತು? ಅವಾಗ 6.666 ಬಂತು. ಇಲ್ಲೇನಾಯ್ತು? 6 ಆಯ್ತು. ನೋಡ್ರಿ ಎಷ್ಟು ಈಸಿ ಲೆಕ್ಕಗಳು, ತುಂಬಾ ಈಸಿ. 6 ಬಾರ್ 6. ನೆಕ್ಸ್ಟ್ ಇಲ್ಲಿ x ಸರಿ ಇದೆ. ಇಲ್ಲಿ 6 ಬಂತು, ಇಲ್ಲಿ 6 ಬಂತು, ಇಲ್ಲಿ 6 ಬಂತು, ಇಲ್ಲಿ 6/9. 3 2 3 3 ಆನ್ಸರ್ 2/3. 6 ಬಾರ್ನ ನಾವು ಈ ರೀತಿಯಾಗಿ ಮಾಡ್ಕೋಬಹುದು. 27 ಇನ್ನೊಂದು ಲೆಕ್ಕವನ್ನು ತೋರಿಸ್ಕೊಡ್ತೀನಿ. 1.27 ಬಾರ್. ಇದು ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತಿದ್ದೀನಿ. ಆಯ್ತಾ? 6 ಬಾರ್ ಕೂಡ ನಾವು ಹೀಗೆ ಮಾಡ್ಬೋದು. ಇನ್ನೊಂದು ಲೆಕ್ಕ ಏನಪ್ಪಾ ಅಂತಂದ್ರೆ 1.27 ಬಾರ್. ನೋಡಿ, ಈಗ ಎರಡು ಸಂಖ್ಯೆ 27 ಬಾರ್ ಅಂತ ಹೇಳಿದ್ರೆ 27 ಅನ್ನೋದು ಪುನರಾವರ್ತನೆ ಆಗ್ತಾ ಹೋಗಿದೆ. ನಾವು ಈ ಲೆಕ್ಕವನ್ನು ಏನಂತ ಇಟ್ಕೊಳ್ಳೋಣ? 1.27 ಬಾರ್. x is equal to x ನ ವ್ಯಾಲ್ಯೂ ಆಗಿ ಇಟ್ಕೊಳ್ಳೋಣ ಈ ನಂಬರ್ನ, ಕೊಟ್ಟಿರತಕ್ಕಂತಹ ಲೆಕ್ಕವನ್ನ. ಇಲ್ಲಿ 27 ಬಾರ್ ಪಾಯಿಂಟ್ ನಮ್ದು ಎಷ್ಟು ಸಂಖ್ಯೆಗಳಿದಾವೆ? 2 ಸಂಖ್ಯೆ ಇದಾವೆ. ಹಾಗಾಗಿ ಎಷ್ಟನ್ನ ಗುಣಿಸ್ಬೇಕು? 100 ನ ಗುಣಿಸಿ. 100 into 1.2727. ಮತ್ತೆ ಅದೇ ನಂಬರ್ ರಿಪೀಟ್ ಆಗಿದೆ. ಗೊತ್ತಾಯ್ತಾ? ಹಿಂಗಾದ್ರೂ ಬರೀಬಹುದು, ಅದ್ರ ಮೇಲೆ ಡಾಟ್ ಆದ್ರೂ ಲೈನ್ ಆದ್ರೂ ಹಾಕ್ಬೋದು. ಅವಾಗ 100x is equal to, ಈಗ ಗುಣಿಸಿದ್ರೆ ನಮಗೆ ಎಷ್ಟು ಬರುತ್ತೆ? ಇಲ್ಲಿ 100 2 ಸಂಖ್ಯೆ ಮುಂದೆ ಹೋಗುತ್ತೆ. 127.27 ಬಾರ್. ಗೊತ್ತಾಯ್ತು ಹೇಳ್ತಿದ್ದು? ಇಲ್ಲಿ 100 ಇದೆ, ಈ 2 0, ಈ ಪಾಯಿಂಟ್ ನಮ್ಮದು 2 ಸಂಖ್ಯೆ ಮುಂದೆ ಹೋಯ್ತು. ಅಲ್ಲಿಗೆ 1.27 127.27 ಬಾರ್ ಆಯಿತು. ಅಲ್ಲಿಗೆ 100x is equal to 127 ಪ್ಲಸ್ ನಮಗೆ 2727 ಬರಬೇಕು. 1.27 ಬರಬೇಕು. ಎಷ್ಟು ಬರಬೇಕು? 1.27 ಬರಬೇಕು. ಹಾಗೆ 127 ಇರೋದನ್ನ ಒಂದು ಕಡಿಮೆ ಮಾಡ್ತಾರೆ. 126 ಮಾಡಿದ್ರೆ ಇದರಲ್ಲಿ ಎಷ್ಟು ಉಳಿತು? ಇನ್ನ 1 ಉಳ್ಕೊಂಡು ಆ ಒಂದನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. 27 ಬಾರ್ ಅಂತ. ಹಾಗಿದ್ರೆ ಇಲ್ಲಿ 100x is equal to 126 plus x. ಹೇಳ್ಕೊಡ್ತೀನಿ ಇಲ್ಲಿ 1.27 ಬಾರ್ is equal to x. x ನ ಆದೇಶ ಮಾಡ್ತಾ ಹೋದ್ರೆ ಇಲ್ಲಿ 100x minus x is equal to 126. ಅಲ್ಲಿಗೆ 99x is equal to 120x. 126 ಬರುತ್ತೆ. x is equal to 126 divided by 99. ಇದನ್ನ ಸಾಧ್ಯ ಆದ್ರೆ ಡಿವೈಡ್ ಮಾಡಿ, ಇಲ್ಲ ಅಂದ್ರೆ ಹಾಗೆ ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡಿ ಹಾಗೆ ಇಡಬಹುದು. ಗೊತ್ತಾಯ್ತಾ? ಈ ರೀತಿಯಾಗಿ 2 ಸಂಖ್ಯೆ ಕೊಟ್ರೆ ಏನ್ ಮಾಡ್ಬೇಕು? ನಾವು ಇದನ್ನ ಪುನರಾವರ್ತನೆ ಆದ್ರೆ ಅದೇ ಸಂಖ್ಯೆ ರಿಪೀಟ್ ಆಗಿದೆ. 3 ಬಾರ್ ಅಂದ್ರೆ 3 3 3. 6 7 ಬಾರ್ ಅಂದ್ರೆ 6 7 6 7 6 7 ಇದೆ ಅಂತ ಹೇಳಿ ಅದರಲ್ಲಿ ತೋರಿಸ್ತಾ ಹೋಗ್ಬೋದು. ಹಾಗೆ ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 1.27 1.3 ನಲ್ಲಿ ಈ ಲೆಕ್ಕ ಇದೆ. ಇದೇ ತರ ಇನ್ನೊಂದು 0.99 ಅನ್ನೋ ಲೆಕ್ಕ ಕೂಡ ಇದೆ. 0.99 ಅಂತಕ್ಕಂಥ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಇದನ್ನ p/q ರೂಪದಲ್ಲಿ ವ್ಯಕ್ತಪಡಿಸಿ.
PYQ ರೂಪದಲ್ಲಿ ತೆಗೆದ್ರೆ 0.9 ಅಂತ ಇಟ್ಕೊಳ್ಳಿ. ಸೇಮ್ ಇದೇ ತರ ಲೆಕ್ಕ, ಆಯ್ತಾ? ಇದೇ ತರ ಲೆಕ್ಕವನ್ನ ನೀವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಲೆಕ್ಕ ಕೊಟ್ಟಿದ್ದಾರೆ 1.17 ಈ ದಶಮಾಂಶ ವಿಸ್ತರಣೆಯ. ಇದನ್ನ ಏನ್ ಮಾಡಿ ಭಾಗಾಕಾರ ಮಾಡಬೇಕು. 1/17 ನಿಮಗೆ ಡಿವೈಡ್ ಮಾಡ್ಲಿಕ್ಕೆ ಬರುತ್ತೆ, ಹೌದಾ? ಈಗಾಗಲೇ 1/11 ನ ಡಿವೈಡ್ ಮಾಡಿದ್ದೆ ನಾನು. 1/11 ನಾನು ಡಿವೈಡ್ ಮಾಡಿದ್ದೆ. ಅದೇ ರೀತಿಯಾಗಿ ಇಲ್ಲಿ 1/17 ನ ಡಿವೈಡ್ ಮಾಡ್ತಾ ಹೋಗಿ, ಹೌದಾ? 17 ಇಂದ 1 ನ ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ, 0 ಕಟ್ಕೊಂಡಿದ್ದೀನಿ. ಅವಾಗೆಲ್ಲ 10 ಆಯ್ತು. ಇನ್ನೊಂದು 0 ಕಟ್ತೀನಿ, ಅವಾಗ ಎಷ್ಟಾಯ್ತು? 100 ಆಯ್ತು. ಈ ತರ ಡಿವೈಡ್ ಮಾಡ್ತಾ ಹೋಗಿ. ಈಗ 17ನ ಎಷ್ಟು ಹಾಕಿದ್ರೆ 100ಕ್ಕೆ ನಿಯರೆಸ್ಟ್ ಅಂತ ನಂಬರ್ ಬರುತ್ತೋ ಅದನ್ನ ಏನ್ ಮಾಡ್ರಿ, ಇಲ್ಲಿ ಆಡ್ ಮಾಡ್ತಾ ಹೋಗಿ. ಶೇಷ ಬರ್ತಾ ಹೋಗುತ್ತೆ. ಇಲ್ಲಿ ಕೆಲವೊಂದು ನಂಬರ್ ಡಿವೈಡ್ ಬಂದಿರ್ತಕ್ಕಂಥ ನಂಬರೇ ಪುನರಾವರ್ತನೆ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಈ ರೀತಿಯಾಗಿ 1/17 ನಾವು ಭಾಗಿಸಬಹುದು. ಈಗ ಇದೇ ರೀತಿಯಾಗಿರ್ತಕ್ಕಂತಹ ಸಂಖ್ಯೆಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬಹಳಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಭಾಗಾಲಬ್ಧ ಸಂಖ್ಯೆ, ಅಭಾಗಾಲಬ್ಧ ಸಂಖ್ಯೆಯಾಗಿ ಬರೀರಿ. ಹಾಗೆ √23, √225 ಇದರಲ್ಲಿ ಭಾಗಾಲಬ್ಧ ಸಂಖ್ಯೆ ಮತ್ತು ಅಭಾಗಾಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡಿ ಅಂತ ಕೇಳಿದ್ದಾರೆ. ನೋಡೋಣ. √23 ಇನ್ನೊಂದು √225. ಇದರಲ್ಲಿ ಅಭಾಗಾಲಬ್ಧ ಸಂಖ್ಯೆ ಯಾವುದು, ಭಾಗಾಲಬ್ಧ ಸಂಖ್ಯೆ ಯಾವುದು? ನೋಡಿ, ಇದು ಅಭಾಗಾಲಬ್ಧ ಸಂಖ್ಯೆ. ಯಾಕೆಂತಂದ್ರೆ ಇದು ರೂಟಿನ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಭಾಗಾಲಬ್ಧ ಸಂಖ್ಯೆ. ಎಷ್ಟು ಇದರ ವರ್ಗಮೂಲ? 15, ಹೌದಲ್ವಾ? ಆದ್ರಿಂದ √225 15ರ ವರ್ಗಮೂಲ ಆಗಿರುತ್ತೆ. 225 ಎಲ್ಲರಿಗೂ ವರ್ಗ ಸಂಖ್ಯೆಗಳು, ವರ್ಗಮೂಲಗಳು ಪರಿಚಯ ಇದೆ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ, ಹೌದಾ? ಆದ್ರಿಂದ ಯಾವ ಸಂಖ್ಯೆ ವರ್ಗಮೂಲ ವರ್ಗ ಸಂಖ್ಯೆ ಆಗಿರ್ತಾವೋ ಅವೆಲ್ಲವೂ ಭಾಗಾಲಬ್ಧ ಸಂಖ್ಯೆಗಳು. ವರ್ಗ ಸಂಖ್ಯೆಗಳು ಅಲ್ಲದೆ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಕೂಡ ನಮ್ಮದು ಅಭಾಗಾಲಬ್ಧ ಸಂಖ್ಯೆ ಆಗಿರುತ್ತೆ. ಈ ರೀತಿಯಾಗಿ ನಾವು ಅದರಲ್ಲಿ 1.3ರಲ್ಲಿ ಸುಮಾರಷ್ಟು ಲೆಕ್ಕಗಳನ್ನ ನಾನು ಮಾಡಿಸಿದ್ದೀನಿ. ಉಳಿದಿರ್ತಕ್ಕಂಥದ್ದನ್ನ ನೀವು ಮಾಡಬೇಕು. ತುಂಬಾ ಸಿಂಪಲ್ ಇರ್ತಕ್ಕಂಥದ್ದು ಏನು, ದಶಮಾಂಶ ವಿಸ್ತರಣೆಯನ್ನ ಭಾಗಾಲಬ್ಧ ಸಂಖ್ಯೆಯಾಗಿ ಪರಿವರ್ತನೆ ಮಾಡೋದು, ಭಾಗಾಲಬ್ಧ ಸಂಖ್ಯೆಯನ್ನ ದಶಮಾಂಶ ಸಂಖ್ಯೆಯಾಗಿ ಪರಿವರ್ತನೆ ಮಾಡೋದು ಬಹಳ ತುಂಬಾ ಸುಲಭ. ಅಲ್ಲಿಗೆ ಇವತ್ತಿಗೆ ಇಷ್ಟು ನಮಗೆ ತರಗತಿ ಸಾಕಾಗುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ, ಸಂಖ್ಯಾರೇಖೆಯ ಮೇಲೆ ಏನೋ ಅಭಾಗಾಲಬ್ಧ ಸಂಖ್ಯೆಗಳನ್ನು ನಾವು ಗುರುತು ಮಾಡ್ತಾ ಹೋಗೋಣ.